ಗೊತ್ತಿಲ್ಲ. ಅದಕ್ಕೆ ಯಾರು ಏನೋ ಹಂಚಬೇಡ್ರಿ. ಚಾಮರಾಜನಗರದಿಂದ ಹಿಡಿದು ಇದರ ತನ ಈ ಸಲ ಹಮ್ ಭಗವಾ झंडा फहराएंगे. ಒಬ್ರು ಇಂಟ್ ಅಧಿಕಾರಿ ಹೇಳ್ತಿದ್ರು ಒಬ್ಬ MLA ಮನೆ ಹೋದಾಗ, ಯತ್ನಾಳು ಬರೀ ಉತ್ತರ ಕರ್ನಾಟಕದಲ್ಲಿ ಇಲ್ಲಪ್ಪ, ಚಾಮರಾಜನಗರನಾಗನು ಮೈಸೂರಿನಾಗನು ಅವನ ಅಭಿಮಾನಿ ಅದಾರ. ಅವ ಬಂದು ಭಾಷಣ ಮಾಡಿದ್ರೆ ಒಂದು MLA 15 20 ಸಾವಿರ ಓಟ್ ಹೆಚ್ಚಾಗ್ತಾವ ಅಂತೇಳಿ ಒಬ್ರು ಇಂಟ್ ಅಧಿಕಾರಿಗಳು ಹೇಳ್ತಿದ್ರು. ಅಂತ ಶಕ್ತಿ ಇವತ್ತೆಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸಣ್ಣವರಿದ್ದಾಗ ಇಲ್ಲಿ ಬಂದಾಗ ಏನಿಲ್ಲ ಒಬ್ಬ ಹಠ ಕಡಿಲಕತ್ತಿದ್ದ ಈ ಅಗಸಿ ಒಳಗ ಅವ್ರೇನು ಕೈ ಕಡಿದಿತ್ತು ಉದಾಹರಣೆ ಇತ್ತು ಶಿವಾಜಿ ಮಹಾರಾಜರದ್ದು ಬಿಜಾಪುರ ಇತಿಹಾಸ ಇದೆ. ಆ ಬಿಜಾಪುರ ಭೂಮಿಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಯಾರ್ದೋ ನಾ ಚಮಚಾಗಿರಿ ಮಾಡಿ ಬಾಸಿಸಮ್ ಮಾಡಿ ನಾನು MLA ಆಗಿಲ್ಲ. ನಾನು ಪ್ಯೂರ್ ಹಿಂದೂಗಳ ಓಟ್ ಮ್ಯಾಗ MLA ಆಗೀನಿ. ನನಗೆ ಯಾರ್ದು ನಾನು ಪ್ಯೂರ್ ಭಗವಾ झंडा ಮ್ಯಾಗ ಓಟ್ ಹಾಕಿನಿ. ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಓಟ್ ನಾನು MLA ಆಗೀನಿ. ಬಂಧುಗಳೇ, ಇವತ್ತಿನಿಂದ ಎಲ್ಲ ದಯವಿಟ್ಟು ಬಂಧುಗಳೇ, ಇವತ್ತ ದೇಶ ಬಹಳ ಗಂಡಾಂತರಿಕರ ಐತಿ. ಪಾಕಿಸ್ತಾನ ಯುದ್ಧ ಆಗೋ ಸಂಭವ ಐತಿ. ನೀವೆಲ್ಲ ಫೇಸ್ಬುಕ್ನಾಗ ಸೋಷಿಯಲ್ ಮೀಡಿಯಾದಾಗ ಯಾರು ದೇಶದ್ರೋಹಿ ಘೋಷಣೆ ಕೊಟ್ಟರೆ ನಮ್ಮ ದೇಶದ ಬಗ್ಗೆ ವಿರುದ್ಧ ಏನಾದರೂ ಬರೆದ್ರೆ ತಕ್ಷಣ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡ್ರಿ. ನಮಗೂ ಒಂದು ವಾಟ್ಸಪ್ನಾಗ ಕೊಟ್ಟು ಕಳಿಸ್ರಿ. ಪೊಲೀಸರ ಅಧಿಕಾರ ಏನೋ ಅದನ್ನ ಮ್ಯಾಗ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಾವು ಹೆಂಗೆ ಅವ್ರಿಗೆ ಕೋರ್ಟಿನಿಂದ ಆ್ಯಕ್ಷನ್ ತಗೊಳ್ತ ಕೆಲಸ ಮಾಡಬೇಕು, ನಾವೆಲ್ಲ ಮಾಡ್ತೀವಿ ಅಂತ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ನಮ್ಮ ಕೂಡಲ ಸಂಗಮದ ಶ್ರೀಗಳಂತ ಜೈ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಪಾರ್ಲಿಮೆಂಟ್ನಲ್ಲಿ ಏನು ಮಹಾತ್ಮ ಬಸವೇಶ್ವರ ಮೂರ್ತಿಯನ್ನು ಕೂರಿಸಿ ನಾವು ಅಲ್ಲಿ ಜನ್ಮ ದಿನಾಚರಣೆ ಆರಿಸಿ ಇವತ್ತ ನಮ್ಮ ವಿಜಯಪುರ ನಗರಕ್ಕೆ ಬಂದಾವೆ. ನಾವೆಲ್ಲವ್ರನ್ನ ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಾವೆಲ್ಲ ಪ್ರೀತಿಯ ಚಲನಚಿತ್ರ ನಟರು ಬಂದಾರೆ, ಅವ್ರಿಗೂ ಸಹ ಸಾಕಷ್ಟು ನೀವು ಒಳ್ಳೆ ರೀತಿಯಿಂದ ಟಾಟಾ ಬಾಯ್ ಬಾಯ್ ಮಾಡಿರಿ. ಈಗ ಅವ್ರು ಹೇಳಿದ್ರು ನಿಮ್ಮ ಭಾಷಣ ಭಾಳ ಕೇಳ್ತಿ ಅಂತೇಳಿ. ನಮ್ಮ ಭಾಷಣ ದೇಶದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಯಾರಾದರೂ ಏನಾದ್ರು ಮಾತಾಡಿದ್ರೆ ಅಷ್ಟೇ ನಮ್ದು ಆ್ಯಕ್ಷನ್ಗೆ ರಿಯಾಕ್ಷನ್ ಇರ್ತದೆ. ಅದಕ್ಕೆ ಭಾಳ ಮಂದಿ ಹೇಳ್ತಾರೆ ನನಗೆ, ಏನೇ ಭಾಷಣ ಮಾಡ್ಯಾರ ಇಲೆಕ್ಷನ್ಗೆ ಬಾ ಅಂತೇಳಿ. ನೀವೇನು ಯಾರಿಗೆ ಹುಟ್ಟಿರಲ್ಲ, ಅವ್ರು ಕರೆ ಹುಟ್ಟಿದ್ರ ರಾಜೀನಾಮೆ ಕೊಡ್ರಿ, ನಾ ಬಂದು ನಿಂದ್ರಲಾಕ ತಯಾರದೀನಿ. ನಾ ಬರೀ ಭಗವಾ झंडा ಇಟ್ಕೊಂಡು ಹೊಂಟಾದ್ರೆ ಇಡೀ ಕರ್ನಾಟಕದಲ್ಲಿ 224 ದೀಕ್ಷೆ ಸಿಟ್ಟು ಬರ್ತಾವೆ. ಅದಕ್ಕೆ ಬಂಧುಗಳೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಇವತ್ತೇನು ಸುಮ್ಮ ಏಕೋ ಏಕ झलक है, ಪಿಕ್ಚರ್ ಬಾಕಿ ಹೈ. ನೀವೇನಾರು ಹಾರಾಡಿದ್ರಿ ನಿಮ್ಮ 10 ಪಟ್ಟು ಮಂದಿನ ಕೂರಿಸ್ಲಿಕ್ಕಂದ್ರ ನಾ ಬಸನಗೌಡ ಪಾಟೀಲ್ ಯತ್ನಾಳನೇ ಅಲ್ಲ. ನೀವೆಲ್ಲ ಆಶೀರ್ವಾದದಿಂದ ಎಷ್ಟು ಗುಂಡಾಗಿರಿ ಮಾಡಿದ್ರೆ ಏನು ಮಾಡಿದ್ರು ಸಹಿತ ಬಿಜಾಪುರ ಜನ ನನಗೆ 2 ಇಲೆಕ್ಷನ್ ಹೆಂಗೆ ಆರಿಸ್ತಿರ್ತಾರಂದ್ರೆ ಭಾರಿ ಜವಾಬ್ದಾರಿ ರಿಸ್ಕ್ ತೊಗೊಂಡು ನೀವು ಆರಿಸ್ತಿದ್ದೀರಿ. ಇವತ್ತು ನಮ್ಮ ಚಲನಚಿತ್ರ ನಟರು ಹೇಳಿದ್ರು, ನಾನು 10-15 ವರ್ಷದಿಂದ ಇಲ್ಲಿ ಬಿಜಾಪುರಕ್ಕೆ ಬರ್ಲಾಕತ್ತೀನಿ. ಅವಾಗ ಬಂದ್ರೆ ಬರೇ ಧೂಳ 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 ಇರ್ತಿತ್ತು. ಇವತ್ತು ಬಂದ್ರೆ ಇಡೀ ಬಿಜಾಪುರದ ಚಿತ್ರ ಬದಲಾವಣೆ ಆಗಿದೆ. ಆಗೈತೆ ಇಲ್ಲ? ಬಿಜಾಪುರ ಕೇಸರಿಮಯ ಆಗೈತೆ ಇಲ್ಲ? ಈ ಲೈಟ್ ಕಂಬೇಕಾದ್ರೆ ಯಾವನಿಗೆ ಮಾತ್ರ ತಾಕತ್ತಾಗಿತ್ತು ಕೇಸರಿ ಬಣ್ಣ ಹಚ್ಚೋದು. ನಾ ಬಂದ ಮ್ಯಾಗನೇ ಈ ಕೇಸರಿ ಮಾಡೇನು ಬಿಜಾಪುರ.
ಯಾವ ಬೇಕಾದ ನನ್ನ ಮಗ ತಿಂಡಿ ತಗೊಂಡು ನಾನು ಹಿಡಿದು ಬಂದು ನಿಂದಿರಲಿ, ಆರಿಸ್ಬಿಡುದು ಯಾರು? ಎಸ್, ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್.